PCOD ಎಷ್ಟು ಕಾಮನ್ ಇದೆ ಅಂದ್ರೆ ಇವಾಗ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಅಟ್ಲೀಸ್ಟ್ 20 to 25% ಆಫ್ ದ ವಿಮೆನ್ ಆರ್ ಹ್ಯಾವಿಂಗ್ PCOD. ಇದು ಯಾಕೆ ಬರುತ್ತೆ ಅಂದ್ರೆ ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರುತ್ತೆ. ಜೆನೆಟಿಕ್ ನ ನಾವು ಮಾಡಿಫೈ ಮಾಡಕ್ ಬರಲ್ಲ, ಬಟ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನಾವು ಮಾಡಿಫೈ ಮಾಡ್ಕೋಬಹುದು. PCOD ಇರೋದ್ರಿಂದ ಅವ್ರಿಗೆ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಎಗ್ ರಿಲೀಸ್ ಆಗ್ತಾ ಇರಲ್ಲ, ಹಾಗಾಗಿ ಅವರಿಗೆ ರೆಗ್ಯುಲರ್ ಪೀರಿಯಡ್ ಇರಲ್ಲ, ತುಂಬಾ ಲೇಟ್ ಆಗಿ ಪೀರಿಯಡ್ ಬರುತ್ತೆ, ಬಂದ್ರೆ ಅದು ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ ಬ್ಲೀಡಿಂಗ್ ಇರುತ್ತೆ ಮತ್ತೆ ಹೆವಿ ಇರುತ್ತೆ. ಇಂಥವ್ರಿಗೆ ನಾವು ಓಸಿಪಿಲ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡಬಹುದು. ಮತ್ತೆ ಮದ್ವೆ ಆಗಿರೋರಿಗೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ನಾವು ಸ್ಕ್ಯಾನ್ ಮಾಡಿ ಎಗ್ ಬೆಳೆಯಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಟ್ಯಾಬ್ಲೆಟ್ಸ್ ಇಂದ ಎಗ್ ಬೆಳೆದ್ರೆ ಗುಡ್, ಬೆಳೆದಿಲ್ಲ ಅಂದ್ರೆ ನಾವು FSH ಅಥವಾ HMG ಇಂಜೆಕ್ಷನ್ ಕೊಟ್ಟು ಎಗ್ ಬೆಳೆಸಕ್ ಪ್ರಯತ್ನ ಪಡ್ತೀವಿ, ಅವ್ರು ಪ್ರೆಗ್ನೆಂಟ್ ಆಗಕ್ ಸಾಧ್ಯ ಆಗುತ್ತೆ. ಮತ್ತೆ ಆಂಡ್ರೋಜನ್ಸ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಹೇರ್ ಫಾಲ್ ಹೆಡ್ ಅಲ್ಲಿ ಇರುತ್ತೆ, ಮತ್ತೆ ಬೇಡದೇ ಇರೋ ಜಾಗದಲ್ಲಿ ಫೇಶಿಯಲ್ ಹೇರ್ ಎಲ್ಲ ಬೆಳೀತಾ ಇರುತ್ತೆ. ಅವ್ರಿಗೆ ನಾವು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ಇನ್ಸುಲಿನ್ ಸೆನ್ಸಿಟೈಸರ್ ಅಂದ್ರೆ ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಕೊಡೋದ್ರಿಂದ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಅವ್ರು ಹೆಲ್ದಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು, ಹೆಲ್ದಿ ಫುಡ್ ತಿನ್ಬೇಕು, ನೀರು ಜಾಸ್ತಿ ಕುಡಿಬೇಕು, ಆಯಿಲ್, ಫ್ಯಾಟ್, ಕಾರ್ಬೋಹೈಡ್ರೇಟ್ ಡಯಟ್ ನ ಕಟ್ ಡೌನ್ ಮಾಡ್ಕೋಬೇಕು.